ರಾಜ್ಯಾದ್ಯಂತ ಕಳೆದ 2 ದಿನಗಳಿಂದ ಸದ್ದು ಮಾಡ್ತಾ ಇರೋದೇನು ನಟ್ಟು ಬೋಲ್ಟು ಟೈಟು ಫೈಟು. ಏನಿದು ವಿವಾದ? ಯಾಕಾಗ್ತಾ ಇದೆ? ಡಿಸಿಎಂ ಮಾಡಿದಂತಹ ಒಂದು ಮಾತು ಎಂಥ ವಿವಾದದ ಕಿಚ್ಚನ್ನ ಹೊತ್ತಿಸಿದೆ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ನನ್ನೊಂದಿಗೆ ರಂಗನಾಥ್ ಭಾರದ್ವಾಜ್ ಇದ್ದಾರೆ. ಸರ್, 2 ದಿನಗಳಿಂದ ನೋಡ್ತಾ ಇದ್ದೀವಿ ಬರೀ ನಟ್ಟು ಬೋಲ್ಟು ಫೈಟು ಅದೇ ಕೇಳಿ ಬರ್ತಾ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ಈ ಮಾತು, ಈ ಸ್ಟೇಟ್ಮೆಂಟ್ ಏನು ಆಲ್ ಆಫ್ ಅ ಸಡನ್? ಹೌದು, ಡಿ.ಕೆ. ಶಿವಕುಮಾರ್ ಇಂಥ ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ನಿಸ್ಸೀಮರು. ಹಿಂದೂ ಕೂಡ ನಾವು ಹಲವಾರು ಸಂಗತಿಗಳನ್ನು ಹೇಳಿದ್ದೀವಿ. ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅದರ ಪರಿಣಾಮ ಏನಾಗುತ್ತೆ ಏನೋ ಅನ್ನುವಂಥದ್ದು ಗೊತ್ತಿರಲ್ಲ, ಬಿಟ್ಬಿಡ್ತಾರೆ. ಒಂದೆರಡು ಎಕ್ಸಾಂಪಲ್, ಇತ್ತೀಚಿನ ದಿನಗಳದ್ದು ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ಈ ಸಿ.ಟಿ. ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾತಾಡಿದ್ರು ಅನ್ನುವಂಥ ಮಾತುಗಳಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಡಿ.ಕೆ. ಹೇಳಿದಂಥ ಮಾತು, ಜೀವ ಉಳಿದಿದ್ದೆ ಹೆಚ್ಚು ಹೆಂಗೋ ಬಚಾವಾದರು ಅನ್ನುವಂಥ ಮಾತಿದೆಯಲ್ಲ ಸಿ.ಟಿ. ರವಿ ಅವರಿಗೆ, ಇದರ ಪರಿಣಾಮ ಏನು ಅಂತ ಅವ್ರ ಮನಸ್ಸಲ್ಲಿ ಬಂತು ಹೇಳಿದ್ರಪ್ಪ. ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗ್ತೀನಿ, ಅವ್ರು ತಮ್ಮ ಪಕ್ಷದವ್ರನ್ನೂ ಬಿಡಲ್ಲ. ಎಂ.ಬಿ. ಪಾಟೀಲ್ ಅವರು ವಿಶ್ವಾಸದಲ್ಲಿ ಏನೋ ಅಶ್ವಥ್ ನಾರಾಯಣ ಮನೆಗೆ ಊಟಕ್ಕೆ ಹೋದರು ಅಂತ, ಹೋಗಿಲ್ಲ ಅಂದರು, ಆಮೇಲೆ ಹೋದರು ತಪ್ಪೇನು ಅಂತ ಕೇಳಿದ್ರು, ಪ್ರಶ್ನೆ ಬೇರೆ. ಯಾರು ಊಟಕ್ಕೆ ಹೋದ್ರೇನು ಬಿಟ್ರೇನು, ಇವ್ರು ಯಾಕೆ ಕಮೆಂಟ್ ಹೊಡಿಬೇಕು? ಕಮೆಂಟ್ ಹೊಡಿತಾರೆ ಅಂದರೆ ಅವ್ರು ಏನು ಅಂತಂದರೆ ತಮ್ಮ ಮನಸ್ಸಿಗೆ ಏನು ಬರುತ್ತಲ್ಲ ಅದು. ಜೊತೆಗೆ ಏನು ಅಂದ್ರೆ ನನಗನ್ಸುತ್ತೆ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಹೊಡೆದಿರಲ್ಲ ಇದನ್ನು. ಅವ್ರಿಗೆ ಈ ಮೊದಲಿನ ಅಸಮಾಧಾನ ಎಲ್ಲೋ ಒಂದು ಕಡೆಗೆ ಮನದ ಮೂಲೆಯಲ್ಲಿ ಇರುತ್ತೆ. ಅದು ಯಾವಾಗ ಪಕ್ಕಂತ ಹೊರಡೆ ಬಂದ್ಬಿಡುತ್ತೆ ಹೇಳೋಕ್ಕಾಗಲ್ಲ ಅವ್ರ ಹತ್ರ. ಈ ಸಿನಿಮಾದವರು ಚುನಾವಣೆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿಲ್ಲ ಅನ್ನುವಂಥ ಬೇಸರ ಇರಬೇಕು ಅವ್ರಿಗೆ. ಆ ಅಸಮಾಧಾನ ಈ ಸ್ಟೇಟ್ಮೆಂಟ್ ಮೂಲಕ ಹೊರಗಡೆ ಬಂದಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಹಿಂದೆಲ್ಲ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರ್ರೆ ಅವರು. ಆದ್ರೆ ಈ ನಟ್ಟು ಬೋಲ್ಟು ಟೈಟು ಇದೆಲ್ಲ ಮಾಡೋದು ಅವಶ್ಯಕತೆ ಇದೆಯಾ? ಅಂದ್ರೆ ಟೈಟ್ ಮಾಡುವಂತ ಅವಶ್ಯಕತೆ ನಿಜಕ್ಕೂ ಇದೆಯಾ? ಅವರ ಸ್ಟೇಟ್ಮೆಂಟ್ ಏನೋ ಸ್ಟೇಟ್ಮೆಂಟ್ ಹೌದು, ಆದ್ರೆ ಸಂಗತಿಗೆ ಏನು, ಸಂದರ್ಭ ಏನು ಅಂತ. ಈ ನಟ್ಟು ಬೋಲ್ಟು ಟೈಟ್ ಮಾಡುವಂತ ಅಗತ್ಯ ಖಂಡಿತವಾಗ್ಲೂ ಇದೆ. ಆದ್ರೆ ಯಾರಿಗೆ ಮಾಡಬೇಕು ಡಿ.ಕೆ. ಶಿವಕುಮಾರ್ ಅವರು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಸಿನಿಮಾದವ್ರನ್ನ ಬಿಟ್ಬಿಡಿ ಡಿ.ಕೆ. ಶಿವಕುಮಾರ್ ಅವರೇ, ಯಾಕೆ ಸಿನಿಮಾದವ್ರು ಬೆನ್ನತ್ತಿದ್ದೀರಿ? ಈಗ ನಾನು ಹೇಳ್ತೀನಿ, KGF ಆದಮೇಲೆ ಪ್ರತಿಮಾ, ಅದಾದಮೇಲೆ ಕಾಂತಾರ ಆದಮೇಲೆ ಯಾವ ಸಿನಿಮಾ ಸೂಪರ್ ಹಿಟ್ ಆಗಿವೆ? ಬಂದಂಥ ಸಿನಿಮಾಗಳು ಒಂದು ವಾರ ಉಳಿತಾ ಇಲ್ಲ. ನಿರ್ಮಾಪಕರು ಕೈ ಸುಡ್ಕೊತಾ ಇದ್ದಾರೆ, ಕನ್ನಡ ಸಿನಿಮಾಗಳನ್ನು ನೋಡೋರಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಈ ನಟ್ಟು ಬೋಲ್ಟು ಟೈಟ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು? ಕನ್ನಡ ಚಿತ್ರರಂಗ ಉದ್ಧಾರ ಆಗಲ್ಲ. ಮಾಡಬೇಕು ನಟ್ಟು ಬೋಲ್ಟು ಟೈಟ್ನ. ಯಾರಿಗೆ ಮಾಡಬೇಕು? ಬೇಕಾದಷ್ಟು ಜನ ಇದ್ದಾರೆ, ಅಧಿಕಾರಿಗಳಿದ್ದಾರೆ ಕೆಲಸ ಮಾಡಿದಿರುವಂಥವ್ರು. ಎಲ್ಲೆಲ್ಲಿ ಮೊಳೆ ಹೊಡ್ಕೊಂಡು ಕೂತ್ಕೋಬೇಕು ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಜಪ್ಪಯ್ಯ ಅಂದರೂ ಎದ್ದು ಹೋಗ್ತಿಲ್ಲ, ಅವ್ರನ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗ್ತಿಲ್ಲ. ಮಾಡಿ ನಟ್ಟು ಬೋಲ್ಟು ಟೈಟ್ ಅಲ್ಲಿ ಮಾಡಿ. ಬಟ್ ಅವರ ಸ್ಟೇಟ್ಮೆಂಟ್ ನಾವು ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಮಂದಿ ಅದನ್ನ ಬೆಂಬಲಿಸ್ತಾ ಇದ್ದಾರೆ. ಅಲ್ಲ, ಅದು ಆ ಬೆಂಬಲಿಸೋರ ಬಗ್ಗೆ ನಂತರ ಮಾತಾಡೋಣ. ಯಾರು ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಹೇಳಿ ಅಂತ ಭಾಗ್ಯಗಳು ಘೋಷಣೆ ಆಯಿತು, ನೆಟ್ಟಿಗೆ ಯಾರನ್ನೂ ಮುಟ್ತಾ ಇಲ್ಲ, ಜನ ಪ್ರತಿಭಟನೆ ಮಾಡುವಂಥ ಮಟ್ಟಕ್ಕೆ ಹೋಗಿದ್ದಾರೆ. ಮಾಡಿ ನಟ್ಟು ಬೋಲ್ಟು ಟೈಟ್ನ. ಯಾರು ಬೇಡ ಅಂತಾರೆ? ಅದನ್ನು ಬಿಟ್ಟು ಸಿನಿಮಾದವ್ರು ನಟ್ಟು ಬೋಲ್ಟು ಯಾಕೆ ಟೈಟ್ ಮಾಡಕ್ಕೆ ಬರ್ತೀರಿ? ಇನ್ನೊಂದು, ಈ MES ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿ.ಕೆ. ಶಿವಕುಮಾರ್ ಇಲ್ಲದಂಗೆ ಏನೂ ಮಾತಾಡಿಲ್ಲ. ಮಾಡಿ ನಟ್ಟು ಬೋಲ್ಟು ಟೈಟ್ ಮಾಡಿ ಅವರಿಗೆ. ಯಾರು ಬೇಡ ಅಂತಾರೆ? ಬೇಕಾದಷ್ಟು ಸಂಗತಿಗಳಿದೆ. ಅಷ್ಟೇ ಅಲ್ಲ, ಈ ಮೈಸೂರಲ್ಲಿ ಗಲಾಟೆ ಆಯ್ತಲ್ಲ, ಸ್ಟೇಷನಿಗೆ ನುಗ್ಗಿದ್ರಲ್ಲ, ಮಾಡಿ ನಟ್ಟು ಬೋಲ್ಟು ಟೈಟ್ ಮಾಡಿ. ಊಸರು ಎತ್ತಬಾರದು, ಅವ್ರು ಯಾರಾದರೂ ಆಗಿರಲಿ, ಯಾವ ಧರ್ಮದವರೇ ಆಗಿರಲಿ, ಯಾವ ಜಾತಿಯರವರೇ ಆಗಿರಲಿ, ಮಾಡಿ ಟೈಟ್ ಮಾಡಿ ನಟ್ಟು ಬೋಲ್ಟನ್ನು. ಯಾರು ಬೇಡ ಅಂತಾರೆ? ತಮಿಳುನಾಡು ನಿಮ್ಮ ಮಿತ್ರ ಪಕ್ಷ DMK ಪ್ರತಿ ನೀರಾವರಿ ಯೋಜನೆಗಳಿಗೆ, ನಮಗೆ ಪ್ರತಿ ಕುಡಿಯೋ ನೀರಿನ ಯೋಜನೆಗಳಿಗೂ ಕೂಡ ಅದು ಅಡ್ಗಾಲ ಹಾಕತ್ತಲ್ಲ. ಮಾಡಿ ನಟ್ಟು ಬೋಲ್ಟು ಟೈಟ್ ಮಾಡಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಕೆಪಾಸಿಟಿ ಇದೆ, ಮಾಡಿ. ಯಾರು ಬೇಡ ಅಂತಾರೆ? ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ, ನಿಮ್ಮ ಪಕ್ಷದಲ್ಲೇ ನಿಮ್ಮ ವಿರುದ್ಧ ಮಾತಾಡುವಂಥ ಜನಗಳು ಭಾಳ ಜನ ಇದ್ದಾರೆ, ಅವ್ರದ್ದು ಕೂಡ ನಟ್ಟು ಬೋಲ್ಟು ಟೈಟ್ ಮಾಡಿ. ಬಹುಶಃ ವಿಪಕ್ಷಗಳು ಹೇಳ್ತಾ ಇರೋದು ಅದನ್ನೇ, ಅವಕ್ಕೆ ಆಹಾರ ಆಗ್ಬಿಡ್ತಾ ಅಂತ ಡಿ.ಕೆ. ಅಲ್ಲ, ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ ಪ್ರತಿಮಾ. ಈಗ ರಾಜಣ್ಣ ಇದ್ದಾರೆ, ರಾಜಣ್ಣ ಅವರು ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ ಇದುವರೆಗೂ ಆಗಿಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ. ಹೈಕಮಾಂಡ್ ತನಕ ಹೋಗಿ ಹೆಂಗಾರ ಮಾಡಿ ರಿಪೇರಿ ಮಾಡಿಸ್ಬೇಕು ಅಂತಂದ್ರು, ಆ ಸೈಜೇ ಸಿಗಲಿಲ್ವಂತೆ. ನಟ್ಟು ಬೋಲ್ಟು ತಿರ್ಗ್ಸಕ್ಕೆ ಆ ಸ್ಪ್ಯಾನರ್ದು ಸೈಜೇ ಸಿಗಲಿಲ್ವಂತೆ. ಹಿಂಗಾಗಿ ಏನಂತಂದ್ರೆ ರಾಜಣ್ಣ ಧಾಡಸಿ ಮನುಷ್ಯ, ಏನು ತಲೆಯಲ್ಲಿ ಬರುತ್ತೆ ಅದನ್ನು ಮಾತಾಡ್ತಾರೆ. ಈಗಲೂ ಕೂಡ ನಿರಂತರವಾಗಿ ಮಾತಾಡ್ತಾರೆ. ಮಾಡಿ ನಟ್ಟು ಬೋಲ್ಟು ಟೈಟ್ನ. ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ಬೇಕಾದ ಸಂಗತಿಗಳಿವೆ. ನೀವು ಅದನ್ನು ಬಿಟ್ಬಿಟ್ಟು ಸಿನಿಮಾದವ್ರು ನಟ್ಟು ಬೋಲ್ಟು ಯಾಕೆ ಟೈಟ್ ಮಾಡೋಕೆ ಹೋಗ್ತೀರಿ? ಪಾಪ ಮೊದಲೇ ಸಿನಿಮಾಗಳಿಗೆ ದುಡ್ಡು ಹಾಕ್ಕೊಂಡು ಒದ್ದಾಡಿ ಸಾಯ್ತಾ ಇದ್ದಾರೆ, ಸಾಲ ಸೋಲ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅಂಥವ್ರಿಗೆ ಯಾಕೆ ಬೈತೀರಿ? ಹೆಂಗೋ ಎದ್ದೇಳಬೇಕು ಕನ್ನಡ ಚಿತ್ರರಂಗ. ನೀವು ಹೇಳಿದ್ರಿ ಏನು ಅಂತಂದರೆ, ಇನ್ನೊಂದು ಕೇಳಿದ್ರಿ,
ಈ ಪರವಾಗಿ ಮಾತನಾಡುವಂತ ಪರವಾಗಿ ಮಾತಾಡುವಂಥವ್ರು ಅಂತ. ಡಿ ಕೆ ಶಿವಕುಮಾರ್ ಅವರು ಒಂದು ಅರ್ಥ ಮಾಡ್ಕೋಬೇಕು, ಈ ಪರವಾಗಿ ಮಾತಾಡುವಂಥವ್ರು ಇದಾರಲ್ಲ, ಅವ್ರ ಹೆಸರು ಹೇಳಲ್ಲ, ಜಗತ್ತಿಗೆ ಗೊತ್ತಿರುವಂಥ ಸಂಗತಿ, ಅವರೆಲ್ಲರೂ ಕೂಡ ಇವ್ರ ಜೊತೆಗೆ ಇದ್ದಂಥವ್ರು. ಇವರು ಸುಮ್ಮನೆ ಅಲ್ಲ, ಅವ್ರ ಸ್ಟೇಟ್ಮೆಂಟ್ಗಳು ಇತ್ತೀಚಿನ ದಿನಗಳಲ್ಲಿ ನೋಡಿ, ಸಾಧು ಕೋಕಿಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ತುಂಬ ಓಡಾಡಿದ್ದೀನಿ, ನನಗೇನಾದರೂ ಸ್ಥಾನಮಾನ ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನನ್ನನ್ನು MLA ಮಾಡಿ, ಇಲ್ಲಾಂದ್ರೆ MLC ಮಾಡಿ ಅಂತ. ಸುತ್ತಮುತ್ತ ಯಾರ್ಯಾರು ಸಪೋರ್ಟ್ ಮಾಡಿದಾರಲ್ಲ ಅವರೆಲ್ಲ MP ಗಳೋ MLAನೋ MLCನೋ ಆಗಬೇಕು ಅನ್ನುವಂಥವ್ರು. ಅವ್ರನ್ನ ಬಿಟ್ಟರೆ ಇನ್ಯಾರೋ ಸಪೋರ್ಟ್ ಮಾಡಲ್ಲ. ನಾಗಾಭರಣ ಹೇಳಿದಾರೆ ನೋಡಿ, ನೋಡಿ ಇದು ನಿಮ್ಮ ಸಂಸ್ಕಾರ ತೋರಿಸುತ್ತೆ, ಹಿಂಗೆ ಮಾತಾಡಬೇಡಿ ಅಂತೇಳಿ ಅಂತ. ಅಂದ್ರೆ ಬಹುಶಃ ಆ ಮಾತಾಡಿದ ರೀತಿ ಇದೆಯಲ್ಲ, ಕಂಟೆಂಟ್ಗಿಂತ ಹೆಚ್ಚಾಗಿ ಮಾತಾಡಿದ ಪರಿ ಈಗ ಆಕ್ಷೇಪಕ್ಕೆ ಕಾರಣ. ಡಿ ಕೆ ಶಿವಕುಮಾರ್ ಮನೋಭಾವನೆ ಹಂಗೆ, ಅವ್ರೇನ್ ಗೊತ್ತಾ, ಮಾತಾಡ್ಬಿಡ್ತಾರೆ. ಮಾತಾಡಿದ್ಮೇಲೆ ಎಂತ ಧಾಡಸಿತನ ಅವ್ರದ್ದು ಅಂತಂದ್ರೆ, ಮಾತಾಡಿದ್ಮೇಲೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು. ಹೌದು, ನಾನು ಮಾತಾಡಿದೆ, ನಾನು ಬೇಕು ಅಂತಲೇ ಮಾತಾಡಿದೆ, ನನ್ನ ಮನಸ್ಸಲ್ಲಿ ಇದೆಯಪ್ಪ ಅದು. ಅಲ್ಲ ರೀ, ನಾನೊಂದು ಪ್ರಶ್ನೆ ಕೇಳಿದ್ದೀನಪ್ಪ. ಇವರು ಮೇಕೆದಾಟು ಯಾತ್ರೆ ಮಾಡ್ತಾ ಇದ್ರು, CM ಮತ್ತು DCM. ಆ ಸಂದರ್ಭದಲ್ಲಿ ನಾನು ಅವ್ರು ಯಾತ್ರೆ ಮಾಡುವಂಥ ಸಂದರ್ಭದಲ್ಲೇನೆ ಇವರಿಬ್ಬರನ್ನೂ ಇಂಟರ್ವ್ಯೂ ಮಾಡಿದ್ದೆ. ನೀವು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಚಿತ್ರರಂಗದವ್ರು ಯಾಕ್ರಿ ಬರಬೇಕು? ನಿಮ್ಮ ಪಕ್ಷದ ಕಾರ್ಯಕ್ರಮ ಅದು, ನಿಮ್ಮ ಪಕ್ಷದ ಕಾರ್ಯಕ್ರಮ ಅದು. ಇಲ್ಲ, ವಿಪಕ್ಷ ಹೇಳ್ತಾ ಇರೋದು ಅವರೇ ನಿಮ್ಮ ಪಕ್ಷದ ಕಾರ್ಯಕರ್ತರ ಅಂತ ಪ್ರಶ್ನೆ ಮಾಡಿದ್ದಾರೆ ನೋಡಿ. ಅದೇನೇ ಯಾಕೆ ಬರಬೇಕು? ಆದರೆ ಬರಲೇಬಾರ್ದ ಹಂಗಾದ್ರೆ ಅಂತ ಕೇಳಿ, ಖಂಡಿತವಾಗ್ಲೂ ಬರಬೇಕು. ಯಾವ ಬರಬೇಕು? MESನವ್ರ ಪುಂಡಾಟಿಕೆ ಮುಲಾಜಿಲ್ದೆ ಖಂಡಿಸಬೇಕು. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗದ್ದಲ ಗಲಾಟೆಗಳು ಮುಲಾಜಿಲ್ದಂಗೆ ಖಂಡಿಸಬೇಕು. ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಆಗ್ತಿರುವಂತ ಅನ್ಯಾಯ ಯಾವುದೇ ಕಾರಣಕ್ಕೂ ಸಹಿಸ್ಕೋಬಾರ್ದು, ಮುಲಾಜಿಲ್ದಂಗೆ ಖಂಡಿಸಬೇಕು. ರಮ್ಯಾ ಅವರು ಒಂದು ಮಾತು ಹೇಳಿದ್ರು, ನೆಲ ಜಲ ಭಾಷೆ ವಿಚಾರ ಬಂದಾಗ ಹೌದು ನಾವೆಲ್ಲರೂ ಕೂಡ ಯುನೈಟ್ ಆಗಬೇಕು, ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಬೇಕಾಗಿರೋದು ಅನಿವಾರ್ಯತೆ ಇದ್ದೇ ಇದೆ. ಆದ್ರೆ ಯಾವ ವಿಚಾರಕ್ಕೆ, ಯಾವ ಸಂದರ್ಭಕ್ಕೆ, ಯಾರ ಜೊತೆಗೆ ಅನ್ನೋದು ಪ್ರಮುಖ ಆಗುತ್ತೆ. ಎಷ್ಟು ಸರಿ ಬಂದಿದ್ದಾರೆ ರಮ್ಯಾ. ರಮ್ಯಾ ಇವತ್ತು ಮಾತಾಡುವಂಥ ರಮ್ಯಾ ಇಷ್ಟು ದಿವಸ ಎಲ್ಲಿ ಹೋಗಿದ್ರು? ಎಷ್ಟು ಇವರು ರಾಜಕೀಯದಿಂದ ಸ್ವಲ್ಪ ತೆರೆಮರೆಗೆ ಸರಿದ್ರಲ್ಲ, ಅದಾದ್ಮೇಲಿಂದ ಬೇಕಾದಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಎಲ್ಲಿದ್ರು ರಮ್ಯಾ? ಎಲ್ಲಿ ಕಾಣಿಸ್ಕೊಂಡ್ರು? ರಾಹುಲ್ ಗಾಂಧಿ ಅವ್ರ ಯಾತ್ರೆ ಬಂದಂಥ ಸಂದರ್ಭದಲ್ಲೂ ಕೂಡ ಯಾವತ್ತೋ ಒಂದು ದಿವಸ ಅದು 1 ಗಂಟೆ ಕಾಣಿಸ್ಕೊಂಡು ನಾಪತ್ತೆ ಆದರು. ಈಗ ಮತ್ತೆ ರಮ್ಯಾ ಪ್ರತ್ಯಕ್ಷ, ರಮ್ಯಾ ಮಾತಾಡ್ತಾ ಇದ್ದಾರೆ. ನಾನು ಹೇಳುವಂಥದ್ದು ಏನು ಅಂದರೆ, ನೆಲ ಜಲದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಾಗಬೇಕು ಅನ್ನೋದಿದೆಯಲ್ಲ ಪ್ರತಿಮಾ, ಅದು ಖಂಡಿತವಾಗ್ಲೂ ಆಗಬೇಕು. ಆದರೆ ನಿಮಗೆ ಯಾವಾಗ ಇಷ್ಟ ಬಂದಾಗ ಬಂದವ್ರು ಕೈ ಜೋಡಿಸ್ಬೇಕು ಅನ್ನುವಂಥದ್ದು ಇದೆಯಲ್ಲ, ರಾಂಗ್ ಅದು. ಮುಂದೆ ಇವರು ಮುಖ್ಯಮಂತ್ರಿ ಆಗೋಕೆ ಹೊರಟಿರುವಂಥವ್ರು, ಮುಖ್ಯಮಂತ್ರಿ ಆದರೂ ಆಶ್ಚರ್ಯ ಇಲ್ಲ ಆಯ್ತಾ. ಅಷ್ಟು ಸುಲಭವಾಗಿ ಏನು ಪಟ್ಬಿಡುವಂಥ ವ್ಯಕ್ತಿ ಅಲ್ಲ ಡಿ ಕೆ ಶಿವಕುಮಾರ್. ಇಂಥ ಸ್ಟೇಟ್ಮೆಂಟ್ಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅವರು. ಸರ್ಕಾರದ ಜೊತೆ ಸಹಕರಿಸಿದ್ರೆ ಎಲ್ಲವೂ ಕೂಡ ಸಿಗುತ್ತೆ, ಇಲ್ಲದೆ ಹೋದ್ರೆ ನೋಡಿ ನಟ್ಟು ಬೋಲ್ಟು ಟೈಟ್ ಅನ್ನುವಂತಹ ಈ ಧೋರಣೆ ಏನ್ ಸಂದೇಶ ರವಾನಿಸುತ್ತೆ? ಯಾರು ನಟ್ಟು ಬೋಲ್ಟು ಟೈಟ್ ಮಾಡ್ತೀರಿ ನೀವು? ಪಾಪ ನಟ್ಟು ಬೋಲ್ಟೇ ಕಳ್ಕೊಂಡೋಗಿವೆ, ಇನ್ನು ಹುಡ್ಕೊಂಬರೋದಿಲ್ಲಿ, ಟೈಟ್ ಮಾಡೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಮುಂದೆ ತುಂಬಾ ಎತ್ತರಕ್ಕೆ ಹೋಗುವಂತ ನಾಯಕರುಗಳಿದಾರಲ್ಲ, ಈ ಥರದ ಈ ನಟ್ಟು ಬೋಲ್ಟು ಈ ಲ್ಯಾಂಗ್ವೇಜ್ನ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಎಸ್, ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಬಹುಶಃ ಆದ್ರೆ DKC ಅವರು ಆಡಿದಂತಹ ಮಾತು ಇನ್ನೂ ಹಲವು ದಿನಗಳ ಕಾಲ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗೋದಂತೂ ಗ್ಯಾರಂಟಿ.